ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ತಾನೇ ಮದುವೆ ಆಗಿರುವ ರಶ್ಮಿಕಾ ಮಂದಣ್ಣ, ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ಕಲೆಕ್ಟ್ ಮಾಡೋಣ. ರಶ್ಮಿಕಾ ಮಂದಣ್ಣ ಕನ್ನಡ ಚಲನಚಿತ್ರದಲ್ಲಿ ಪ್ರಾರಂಭಿಸಿ ಇಂದು ದಕ್ಷಿಣ ಭಾರತದ ಬಹುಭಾಷಾ ನಟಿಯಾಗಿ ಖ್ಯಾತಿಯನ್ನು ಪಡೆದಿದ್ದಾರೆ. ಇವರು ಜನನ ಏಪ್ರಿಲ್ 5, 1996, ಜನ್ಮಸ್ಥಳ ವಿರಾಜಪೇಟೆ, ಕೊಡಗು. ಮೊದಲ ಚಿತ್ರ ಕಿರಿಕ್ ಪಾರ್ಟಿ ಆಗಿರುತ್ತೆ. ಅವರ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಒಬ್ಬ ಚಿಕ್ಕ ತಂಗಿ ಕೂಡ ಇದ್ದಾರೆ. ಹೌದು, ರಶ್ಮಿಕಾ ಮಂದಣ್ಣ ಹಾಗೆಯೇ ಅವರ ತಂಗಿಯ ವಯಸ್ಸಿನ ನಡುವಿನ ಅಂತರ ಅಜಗಜಾಂತರ ಇದೆ. ರಶ್ಮಿಕಾ ಮಂದಣ್ಣ ಅವರ ಚಿಕ್ಕ ತಂಗಿಯ ಹೆಸರು ಶಿಮಾನಿ ಮಂದಣ್ಣ. ಇವರು ಹುಟ್ಟಿದ್ದು 2013. ಸಾರ್ವಜನಿಕವಾಗಿ ತಿಳಿದ ಮಾಹಿತಿ ಪ್ರಕಾರ ರಶ್ಮಿಕಾ ಅವರಿಗೆ ಹೋಲಿಸಿದರೆ ಸುಮಾರು 16ರಿಂದ 17 ವರ್ಷದಷ್ಟು ಚಿಕ್ಕವರು. ಕೆಲ ಮೂಲಗಳಲ್ಲಿ 2012 ಅಥವಾ 2014 ಎಂದು ಉಲ್ಲೇಖ ಇದ್ದರೂ ಸರಾಸರಿ 17 ವರ್ಷಗಳ ಅಂತರವೆಂದು ಅಭಿಮಾನಿಗಳು ಪರಿಗಣಿಸುತ್ತಾರೆ. ಇನ್ನು ರಶ್ಮಿಕಾ ಅವರು 1996, ಶಿಮಾನಿ ಅವರು 2013, 2013 ಮತ್ತು 1996, 17 ವರ್ಷಗಳ ಅಂತರ. ಇದು ಸಹೋದರಿಯರ ನಡುವಿನ ಗಮನಾರ್ಹ ವಯಸ್ಸಿನ ವ್ಯತ್ಯಾಸ ಅಂತಲೂ ಹೇಳ್ಬೋದು. ನೆಕ್ಸ್ಟು ರಶ್ಮಿಕಾ ಹಲವಾರು ಸಂದರ್ಶನಗಳಲ್ಲಿ ತಮ್ಮ ತಂಗಿಯ ಬಗ್ಗೆ ಪ್ರೀತಿಯಿಂದ ಮಾತನಾಡಿದ್ದಾರೆ. ಅವರು ತಮ್ಮ ತಂಗಿಯನ್ನು ಲಕ್ಕಿ ಚಾರ್ಮ್ ಎಂದು ಕೂಡ ಕರೀತಾರೆ. ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ತಂಗಿಯ ಜೊತೆಗಿನ ಫೋಟೋಗಳು ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಇನ್ನು 17 ವರ್ಷಗಳ ಅಂತರ ಇರುವುದರಿಂದ ರಶ್ಮಿಕಾ ತಮ್ಮ ತಂಗಿಗೆ ಅಕ್ಕ ಮಾತ್ರವಲ್ಲ, ಕೆಲವೊಮ್ಮೆ ತಾಯಿಯಂತೆ ಕಾಳಜಿ ವಹಿಸುತ್ತಾರೆ. ತಂಗಿಯ ಬೆಳವಣಿಗೆಯನ್ನು ನೋಡಿಕೊಳ್ಳುವುದು ಅವರಿಗೆ ಸಂತೋಷದ ವಿಷಯ. ಅಭಿಮಾನಿಗಳು ಸದಾ ಹೇಳುವುದು ರಶ್ಮಿಕಾ ತಮ್ಮ ತಂಗಿಯನ್ನು ಎಷ್ಟು ಮುದ್ದಾಗಿ ನೋಡಿಕೊಳ್ತಾರೆ. ಇಬ್ಬರು ಒಟ್ಟಿಗೆ ಇರುವ ಚಿತ್ರಗಳು ಸಖತ್ ವೈರಲ್ ಆಗ್ತಿವೆ. ಇನ್ನು ರಶ್ಮಿಕಾ ಮಂದಣ್ಣ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ತಂಗಿಯ ಬಗ್ಗೆ ಭಾವುಕ ಬರಹಗಳನ್ನು ಹಂಚಿಕೊಂಡಿದ್ದಾರೆ. ವೈಯಕ್ತಿಕ ಜೀವನದ ಕೆಲವು ವಿಷಯಗಳನ್ನು ಅವರು ಹೆಚ್ಚು ಹಂಚಿಕೊಳ್ಳುವುದಿಲ್ಲ, ಆದ್ದರಿಂದ ಅಧಿಕೃತ ಮಾಹಿತಿ ಅಷ್ಟೇ ಲಭ್ಯ. ಶಿಮಾನಿ ಇನ್ನು ವಿದ್ಯಾಭ್ಯಾಸದ ಹಂತದಲ್ಲಿದ್ದರೆ ಅವರು ಸಿನಿಮಾ ಕ್ಷೇತ್ರಕ್ಕೆ ಬರುತ್ತಾರೆಯೇ ಎಂಬುದು ಇನ್ನೂ ತಿಳಿದಿಲ್ಲ. ಆದರೆ ಅಭಿಮಾನಿಗಳು ಭವಿಷ್ಯದಲ್ಲಿ ಇವರಿಬ್ಬರನ್ನು ಒಟ್ಟಿಗೆ ನೋಡಲು ಬಯಸುತ್ತಾರೆ. ರಶ್ಮಿಕಾ ಮಂದಣ್ಣ ತಮ್ಮ ಕುಟುಂಬವನ್ನು ತಮ್ಮ ಯಶಸ್ಸಿನ ಹಿನ್ನೆಲೆಯಲ್ಲಿ ಮುಖ್ಯ ಕಾರಣವೆಂದು ಹೇಳುತ್ತಾರೆ. ವಯಸ್ಸಿನ ಅಂತರ ಇದ್ದರೂ ಪ್ರೀತಿಯ ಅಂತರ ಇಲ್ಲ ಎಂಬುದು ಅವರು ತೋರಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಅವರ ತಂಗಿಯ ನಡುವಿನ ವಯಸ್ಸಿನ ಅಂತರ 17 ವರ್ಷಗಳು ನಿಜ. ಈ ಅಂತರ ಇದ್ದರೂ ಅವರ ನಡುವಿನ ಬಾಂಧವ್ಯ ಅತ್ಯಂತ ಗಾಢವಾಗಿದೆ. ಅಕ್ಕ ತಂಗಿ ಸಂಬಂಧದ ಮಧುರ ಉದಾಹರಣೆ ಇವರಿಬ್ಬರದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಗದಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಎಲ್ರಿಗೂ ಲವ್ ಯು ಆಲ್.